ಪೂರೈಸ್ತೀವಿ ನಾವು, ನಿಮ್ಗೆ ಟೆಕ್ನಿಕಲ್ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅನೇಕ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಒಪ್ಪಂದಗಳಿದ್ದಾವೆ. ಮತ್ತು ಅಲ್ಲಿದೆ ಅವರು ಇಲ್ಲಿ ಬರೋದು, ಇಲ್ಲ ಅವರಲ್ಲಿ ಹೋಗೋದು, ಮತ್ತು ಜಂಟಿ ಕಂಪ್ನಿಗಳ ಸ್ಥಾಪನೆ ಮಾಡೋದಕ್ಕೆ ಏನೋ ಒಪ್ಪಂದ ಮಾಡಿದ್ವಿ. ಇವೆಲ್ಲ ಆರ್ಥಿಕವಾಗಿ ಸುಭದ್ರ ಮಾಡುವಂಥದ್ದು. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಚೈನಾ ಇಟ್ಟಂಥ ಹಾದಿಯಲ್ಲ ಹೋಗಬೇಕಾಗಿದೆ. ಚೈನಾವನ್ನು ನಂಬುದು ಬೇಕಾಗಿಲ್ಲ, ಆದರೆ ಅವರು ಹೋದಂಥ ಹಾದಿ ನೋಡಬೇಕಾಗಿದೆ. ಯಾಕಂತಂದ್ರೆ ಅವರು ಅಲ್ಲಿಯ ಒಂದು ಸ್ಥಳೀಯ ಉದ್ಯೋಗಗಳು ಪ್ರಾಶಸ್ತ್ಯ ಕೊಟ್ಟರು, ಬುದ್ಧಿವಂತಿಗೆ ಬೆಳೆಸಿದ್ರು, ಫ್ರೀ ಎಜುಕೇಷನ್ ಕೊಟ್ಟರು. ಎಲ್ಲರಿಗೂ ಇದು ಭಾಳ ನೆನ್ಬಿಡ್ಬೇಕಾಯ್ತು ನಾವು. ಅಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟರು. ಇವತ್ತು ಆ ಮಕ್ಕಳು ಇವತ್ತು ಇಂಟರ್ನ್ಯಾಷನಲಿ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೋತಾರೆ. ಅಮೇರಿಕ ಸಾಧ್ಯ ಆಗಿರೋದು $17 ಟ್ರಿಲಿಯನ್ ಅದರ ಏನಪ್ಪ ಇನ್ಕಮ್ ಅದ, ಆಸ್ತಿ ಅದ. 23 ಟ್ರಿಲಿಯನ್ ಅಮೇರಿಕ ಅಂತದ. ಅಮೇರಿಕ ಎಂದೋ ಶ್ರೀಮಂತ ಅಂಥದ್ದು. ಇತ್ತೀಚೆಗೆ 45 ನಂತರ ಇದು 2ನೇ ನಂಬರ್ ಅದ ಚೈನಾ. ಜನಸಂಖ್ಯೆ ನಮ್ಮ ನಂತರದ ಬಂದದ. ಇವತ್ತು ನಾವು ಅವ್ರನ್ನ ಮೀರಿ ಹೋಗಿದ್ದೀವಿ. ಅದಕ್ಕೆ ನಮ್ಮ ಜವಾಬ್ದಾರಿ ಭಾಳ ಇದ್ದಾವೆ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಕೃಷಿ ಆಧಾರಿತ ಉದ್ಯೋಗಗಳು, ಮತ್ತು ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕಾಗಿದೆ. ಇದನ್ನ ಮೇಲ್ಮೇಲೆ ಹೇಳ್ತಾನೆ ಇರ್ತಾನೆ. ಯಾಕಂದರೆ ಎಲ್ಲಿವರೆಗೆ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲೋ ಈ ದೇಶ ನಂಬರ್ 1 ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬರೆದಿಟ್ಕೊಂಡ್ಬಿಟ್ರೆ ಯಾರಾದರೂ ಓಪನ್ ಚರ್ಚೆಗೆ ನಾನು ರೆಡಿ ಇದ್ದೀನಿ ಇದನ್ನು. ಯಾಕಂತಂದ್ರೆ ಗಾಂಧೀಜಿಯವರ ನೆಲೆಯಲ್ಲಿ ಚೈನಾ ಹೆಜ್ಜೆ ಹಿಡಿತು, ಇವತ್ತು ಸ್ವಾವಲಂಬಿ ಆಗ್ಯದ. ನಮ್ಮಲ್ಲಿ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜೊತೆಗೆ ಅಗ್ರಿಕಲ್ಚರ್, ಕೃಷಿ ಆಧಾರಿತ ಉದ್ಯಮಿಗೆ ಬೆಳೆದ್ರೆ ನಿಶ್ಚಿತವಾಗಿ ನಾವು ನಿರುದ್ಯೋಗಗಳ ಎಲ್ಲರೂ ಕಡಿಮೆ ಮಾಡ್ತೀವಿ, ಉದ್ಯೋಗಗಳಾಗ್ತೀವಿ. ನಮ್ಗೆ ಯಾವ ರಿಸರ್ವೇಷನ್ ಬೇಕಾಗಿಲ್ಲ ರೀ, ಯಾರಿಂದ ದಾನ ಬೇಕಾಗಿಲ್ಲ, ಆ ರೀತಿ ಬೆಳಿತೀವಿ. ಸುಮ್ಮನೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅದು ಇದು 100 ಸುಳ್ಳು ಹೇಳುತ್ತಾ ಹೋದಕ್ಕಿಂತಲೂ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಮೇಲೆ ಚೈನಾದ